ನಿನ್ನೆ ಬಿಸಿಲೇ ಇಲ್ದಿರೋದ್ ಕಾರಣ ಮನೆ ತುಂಬ ಬಟ್ಟೆ ಒಣಗಾಕಿರೋದೇ ಆಗಿತ್ತು. 2ನೇ ಆಷಾಢ ಶುಕ್ರವಾರ ಆಗಿದ್ದರಿಂದ ಬೆಳಗ್ಗೆನೇ ಒಂದು ಸ್ವಲ್ಪ ಬೇಗ ಎದ್ದಿದ್ದೆ. ನಮ್ಮ ಮನೆಯವ್ರು ಹಾಲು ಕರೆದಾದ್ಮೇಲೆ ಎಲ್ಲರಿಗೂ ಕಾಫಿ ಮಾಡಿದೆ. ಇವತ್ತು ಹಾಲು ಯಾರು ಬೇಡ ಅಂತಂದಿದ್ರು, ಹಾಗಾಗಿ ಕಾಫಿ ಮಾಡಿಕೊಟ್ಟೆ ಎಲ್ಲರಿಗೂ. ನನಗೆ ಅಂತ ಒಂದು ಸ್ವಲ್ಪ ಬಿಸಿನೀರು ಇಟ್ಬಿಟ್ಟು ಎಲ್ಲರಿಗೂ ಕಾಫಿ ಕೊಟ್ಬಿಟ್ಟು ನಾನು ಬಿಸಿನೀರು ಕುಡ್ದು ಹೊಲಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಟೀ ಮಾಡಿಕೊಟ್ಬಿಟ್ಟು ಫ್ಲಾಸ್ಕ್ ಹಾಕ್ಕೊಡ್ತಿದ್ದೆ. ಆಮೇಲೆ ಅಕ್ಕಿ ರಾತ್ರಿ ನೆನೆ ಹಾಕಿದ್ದೆ, ಅದನ್ನು ರುಬ್ಬಿಟ್ಟು ದೋಸೆ ಹಾಕಿ ಅಂತ ಇನ್ಸ್ಟೆಂಟ್ ದೋಸೆ, ಅದು ತುಂಬ ಚೆನ್ನಾಗಾಗುತ್ತೆ ದೋಸೆ. ನೈಟ್ ನೆನೆ ಹಾಕಿ ಬೆಳಗ್ಗೆ ರುಬ್ಕೊಂಡು ಇಕ್ಕೊಂಡು ತಿನ್ನೋದು. ಆಮೇಲೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಎಲ್ಲ ರಂಗೋಲಿ ಹಾಕಿದ್ದು ನೋಡಿಕೊಂಡು ಆಮೇಲೆ ತಿಂಡಿಗೆ ದೋಸೆಗೆ ಚಟ್ನಿ ಮಾಡ್ತಿದ್ದೆ. ನಮ್ಮ ಮನೆಯವರು ಬೆಳಗ್ಗೆನೇ ಹೊಲಕ್ಕೆ ಹೋಗಿದ್ದರಿಂದ ನಮ್ಮ ಮಾವನೇ ಊಟ ಕೊಟ್ಬಿಟ್ಟು ಬರಬೇಕಾಗಿತ್ತು. ಬೇಗನೆ ಅದಕ್ಕೆ ದೋಸೆ ಎಲ್ಲ ಊದ್ಕೊಟ್ಬಿಟ್ಟು ನಮ್ಮ ಮಾವ ಹೊರಗಡೆ ಹೋಗ್ಬೇಕಾಗಿದ್ದರಿಂದ 7:30 8 ಗಂಟೆಗೆಲ್ಲ ದೋಸೆ ಹುಯ್ತಾ ನಿಂತ್ಕೊಬಿಟ್ಟಿದ್ದೆ. ಆಮೇಲೆ ನನ್ನ ಮಗ 9 ಗಂಟೆಗೆ ಸರಿಯಾಗಿ ಎದ್ದ. ಇವತ್ತೇನೋ ಗೊತ್ತಿರಲಿಲ್ಲ, ಬೆಳಗ್ಗೆನೇ ಚೆನ್ನಾಗಿ ನಿದ್ದೆ ಹೊಡಿತಿದ್ದ. ಆಮೇಲೆ ನಮ್ಮ ಅತ್ತೆ ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ರೆಡಿ ಮಾಡೋಕ್ಕೆ ಬಿಟ್ಟೆ. ಆಮೇಲೆ ನಮ್ಮ ಅತ್ತೆಗೆ ದೇವ್ರ ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡಿಕೊಟ್ಟೆ. ಆಮೇಲೆ ಹಾಕ್ಕೊಟ್ಟು ದೋಸೆ ತಿಂದರು ಅವರು. ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ಮಾಡಿ ತಿಂಡಿ ಮಾಡ್ಕೊಂಡು ಒಂದು ಗ್ಲಾಸ್ ಟೀ ಕುಡಿದೆ.